ಸರ್ ಇದು ರಾಯ್ ಅವ್ರದ್ದು ಸುಸೈಡ್ ಸಂಪುಟಾಗಿ SIT ರಚನೆ ಆಗಿದೆ. ನೋಡಿ, ಇದು ಯಾವ ಥರ ಆಗಿದೆ, ಏನಾಗಿದೆ ಖಂಡಿತ SIT ಮುಖಾಂತರ ಗೊತ್ತಾಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುವಂಥ ಸಂದರ್ಭದಲ್ಲಿ ಅದು ಮಧ್ಯದಲ್ಲಿ ಆಗಿರುವಂಥದ್ದು. ಅದರಿಂದ ನಿಜಾಂಶಗಳೇನು ಅಂತ ಗೊತ್ತಾಗಬೇಕು. ಅದು ಒಂದೇನೆಂದರೆ, ಇವತ್ತು ಈ IT ED ಇವರೆಲ್ಲ ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ ಈ ದೇಶದಲ್ಲಿ, ಅದು ಕೂಡ ಭಾಳಷ್ಟು ಜನರಿಗೆ ಇದರ ಬಗ್ಗೆ ಚಿಂತನೆ ಇದೆ ಮತ್ತು ಚಿಂತೆ ಇದೆ. ಮತ್ತು ಇದು ದುರುಪಯೋಗ ಆಗ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗಿ ಸಾರ್ವಜನಿಕ ಅಭಿಪ್ರಾಯ. ಇದು ಅನಾವಶ್ಯಕವಾಗಿ ಮತ್ತು ಅನೇಕ ಜನರಿಗೆ ತೇಜೋವಧೆ ಆಗುವಂಥದ್ದು, ಹೆದರಿಸುವಂಥದ್ದು, ರಾಜಕೀಯವಾಗಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಉದ್ದೇಶ ಹಿಡ್ಕೊಂಡು ಆಗ್ತಾ ಇರತಕ್ಕಂಥದ್ದು ಕೂಡ ಒಂದು ಇವತ್ತು ದೇಶದಲ್ಲಿರುವಂಥ ವ್ಯವಸ್ಥೆ. ಸೊ ಇದು ಖಂಡಿತವಾಗಿಯೂ ಒಂದು ಕಡೆ ಅದ್ರ ಬಗ್ಗೆ ಭಾಳಷ್ಟು ಆತಂಕಗಳಿದೆ. ಇನ್ನೊಂದು, ಈ ವಿಷಯದ ಬಗ್ಗೆ ನಾನೇನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಯಾಕಾಗಿದೆ ಏನಾಗಿದೆ ಅದು ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಅದು ಒಟ್ಟಾರೆ ಇವತ್ತು ಇದನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮತ್ತು ಅವ್ರಿಗೆ ಹೆಚ್ಚು ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆಲ್ರಿಗೂ ಕೂಡ. ED IT ಇವಾಗ ಎಲ್ಲ ಏನು ಅಧಿಕಾರಿಗಳಂತ ಹೇಳಿದ ತಕ್ಷಣ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಒಳಗೆ ಹಾಕ್ಬಿಡ್ಬೋದು. ನಿಮ್ದೆಲ್ಲರದು ಕೂಡ ಒಂದು ರೀತಿ ಭಯ ಸೃಷ್ಟಿ ಮಾಡುವಂಥ ರೀತಿಯಾಗಿ ಅಧಿಕಾರಿಗಳು ವರ್ತನೆ ಆಗೋಗಿದೆ. ಇದು ಖಂಡಿತವಾಗಿಯೂ ಅನೇಕ ಜನರಿಗೆ ಆ ಪದ ಹೇಳಿದ ತಕ್ಷಣ ಭಾಳ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು. ಯಾಕಂದರೆ ಸುಮಾರು ಕೇಸ್ಗಳಲ್ಲಿ ಈ ED ಏನು ರೇಡ್ ಮಾಡಿದ್ದಾರೆ, 99-95% ಏನೋ ಯಾರಿಗೂ ಏನು ಅದರಿಂದ ಅವ್ರಿಗೆ ತಪ್ಪಾಗಿಲ್ಲ ಅಂತ ಬಂದಿರುವಂಥದ್ದು ಇದೆ. ಕೆಲವರು ಜನರ ಮೇಲೆ ಮಾತ್ರ. ಆದರೆ ಅವ್ರಿಗೆ ತೊಂದರೆ, ಹಿಂಸೆ ಏನಿದೆ ಅಂತ ಹೇಳಿದ್ರೆ ತೊಂದರೆಗೆ ಒಳಗಾಗ್ತಾರಲ್ಲ, ಅದು ಇವತ್ತು ಸಮಸ್ಯೆ ಆಗ್ತಾ ಇರುವಂಥದ್ದು. ಸೊ ಇದನ್ನ ಬಗ್ಗೆ ನೋಡೋಣ ಯಾವ ಥರ ಹೊರಗೆ ಬರ್ತದೆ ಮಾಹಿತಿಗಳಂತ. SIT ಒಂದು ಕಡೆಯಿಂದ ತರತುರಿಲಾಯ್ತು, ಇನ್ನೂ ಕೂಡ ಅಂತ್ಯಕ್ರಿಯೆ ಆಗಿಲ್ಲ ಅಂತ BJP ನಾಯಕರು ಆರೋಪ ಮಾಡ್ತಿದ್ದಾರೆ. ನೋಡಿ, ಇದು ಬಹಳ ಗಂಭೀರವಾದಂಥ ವಿಷಯ. ಯಾಕಂತ ಹೇಳಿದ್ರೆ ಒಂದು ಇನ್ಕಮ್ ಟ್ಯಾಕ್ಸ್ ರೇಡು, ಅದ್ರ ಮಧ್ಯದಲ್ಲಿ ಇದು ಯಾಕಾಯ್ತು, ಏನಾಯ್ತು ಅಂತ. ಯಾಕಂದ್ರೆ ನಾವೀಗ ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಅಧಿಕಾರಿಗಳನ್ನ ನಾವು ಕೇಳಬೇಕಾಗ್ತದಲ್ಲ. ಯಾರೋ ಒಬ್ಬ ಪೊಲೀಸ್ ಸ್ಟೇಷನಿಂದ ಒಬ್ಬ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಕೇಳಿದ್ರೆ ಅದಾಗೋದಿಲ್ಲ. ಅವರು ಒಂದು ಕೇಂದ್ರ ಸರ್ಕಾರದ ಅಧಿಕಾರಿ. ಅದಕ್ಕೆ ನಿಷ್ಪಕ್ಷಪಾತವಾಗಿ ಆಗಬೇಕು ಮತ್ತು ಇದೊಂದು ಗಂಭೀರವಾದಂಥ ಪ್ರಕರಣ. ಅದಕ್ಕೆ ಒಂದು ತನಿಖೆಗೆ ಯಾಕೆ ಇವರು ವಿರೋಧ ಮಾಡ್ತಾರೋ ಗೊತ್ತು. ಇವ್ರಿಗೆ ಯಾಕೆ IT ಅಂತ ಹೇಳಿದ ತಕ್ಷಣ BJP ಅವ್ರನ್ನ ಡಿಫೆಂಡ್ ಮಾಡಕ್ಕೆ ಹೋಗ್ತದೆ, ನಂಗೆ ಅರ್ಥ ಆಗ್ತಾ ಇಲ್ಲ. ಅವರೇನು ಡಾಕ್ಟರ್ ರಾಯ್, ಯಾರು CJ ರಾಯ್ ಅವರೇನು ನಮ್ಮ ಪಕ್ಷದವರೇನಲ್ಲ. ಅದರಿಂದ ಅವರ ಎಲ್ಲರ ಜೊತೆ ಸ್ನೇಹ ಮತ್ತು ಅನೇಕ ಅವರಿಗೆ ಪರಿಚಯ ಎಲ್ಲ ಪಕ್ಷದವರು ಕೂಡ ಇರ್ತಾರೆ, ಎಲ್ಲ ವರ್ಗದವರು ಇರ್ತಾರೆ. ಅದರಿಂದ ಇದು ರಾಜಕೀಯವಾಗಿ ನೋಡಬಾರ್ದು. ಇವತ್ತು ಆತಂಕದ ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು ಈ ED IT ಇಂದ ಈ ದೇಶದಲ್ಲಿ ಇದೆ. ಅನೇಕ ಜನರಿಗೆ ಅದರ ಬಗ್ಗೆ ಅನೇಕ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಅದು ಇವತ್ತು ಒಂದು ಕಡೆ ಇರ್ಬೋದು. ಎರಡನೇದು, ಇದು ಆತ್ಮಹತ್ಯೆ ಆಗಿರುವಂಥದ್ದು ರೇಡ್ ಆದ ಸಂದರ್ಭದಲ್ಲಿ ಹಿಂದೆ ಸಿದ್ಧಾರ್ಥ್ ಅವರ ಆತ್ಮಹತ್ಯೆಗೆ ಕೂಡ ಅನೇಕ ಒಂದು ಮಾಹಿತಿಗಳು ಏನಿತ್ತು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸಿನ ಕಿರುಕುಳದಿಂದ ಕೂಡ ಆಯಿತು ಅಂತಲೂ ಇರುವಂಥದ್ದು ವಿಚಾರ ಇದೆ. ಅವರ ಒಂದು ಕಿರುಕುಳ ಆಗ್ತಾ ಇತ್ತು, ಅವ್ರಿಗೆ ತೊಂದರೆ ಆಗ್ತಾ ಇತ್ತು, ಅವ್ರ ಮೇಲೆ ಅವ್ರನ್ನ ಒಂಥರ ಅವ್ರಿಗೆ ಕೆಟ್ಟ ಹೆಸರು ಬರುವಂಥ ರೀತಿಯಾಗಿ ಬಿಂಬಿಸುವಂಥದ್ದು ಆಗತ್ತೆ ಅಂತ ಒಂದು ಭಯ ಕೂಡ ಅವರ ಸೃಷ್ಟಿಯಾಗಿತ್ತು ಅಂತ ಕೂಡ ಇದೆ. ಸೊ ಸಿದ್ಧಾರ್ಥ್ ಅವ್ರದ್ದು ಆತ್ಮಹತ್ಯೆ ಅದೊಂದು ಕಡೆ. ಈಗ ಇವ್ರದ್ದು ಆತ್ಮಹತ್ಯೆ ರೇಡಿನ ಸಂದರ್ಭದಲ್ಲೇ ಅದು ಕೂಡ ನಿಜವಾಗ್ಲೂ ಗಂಭೀರವಾದಂಥ ವಿಷಯ. ಅದನ್ನ ಒಂದು ತನಿಖೆ ಆಗಲಿ, ಮುಕ್ತ. ಯಾವುದೇ ಇದರಿಂದ ಉದ್ದೇಶ ದುರುದ್ದೇಶ ಅಂತ ಇರೋದಿಲ್ಲ ತನಿಖೆಯಲ್ಲಿ. ನಿಜಾಂಶಕ್ಕೆ ಹೊರಗೆ ಬರ್ಬೇಕು. IT ED ದುರ್ಬಳಕೆ ಆಗ್ತಿದೆ ಸರ್, ಭಯದ ವಾತಾವರಣ ಇದೆ. ಯಾಕಂದ್ರೆ ಉದ್ಯಮಿಗಳು ಕೂಡ ಉದ್ಯಮಿಗಳು ಕೂಡ ಕೇಂದ್ರಕ್ಕೆ ಪತ್ರ ಬರೀತಿದ್ದಾರೆ. ಅದು ಹೇಳಿ ಅವ್ರು. ನಾನೀಗ ಅದನ್ನೇ ತಾನೇ ಹೇಳಿರೋದು. ಅವರ ಒಂದು ಯಾವ ರೀತಿಯಾಗಿ ವಿರೋಧ ಪಕ್ಷದವ್ರ ಮೇಲೆ, ಅದು ವಿರೋಧ ಪಕ್ಷದವ್ರ ಸಪೋರ್ಟ್ ಮಾಡ್ತಕ್ಕಂಥವ್ರ ಮೇಲೆ ಹೇಗೆ ಇವರು ಅವ್ರ ಮೇಲೆ ಒಂದು ರೀತಿ ಹೆದರಿಸುವಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಅವರು ಅನೇಕ ಸರ್ಕಾರಗಳನ್ನು ಉರುಳಿಸ್ತಕ್ಕಂಥದ್ರಲ್ಲೂ ಕೂಡ ಇವ್ರ ಪಾತ್ರ ಇದೆ. ಮತ್ತು ಅನೇಕ ಜನರನ್ನ ಆ ಪಕ್ಷದಿಂದ ಬೇರೆ ಪಕ್ಷದಿಂದ BJPಯಲ್ಲಿ ಸೇರಿಸೋದ್ರಲ್ಲೂ ಕೂಡ ಈ ED IT ಪಾತ್ರ ಇದೆ. ಅನೇಕ ಜನ ಯಾರು BJPಗೆ ದುಡ್ಡು ಕೊಡ್ತಾರೆ, ಈ ಎಲೆಕ್ಟ್ರಲ್ ಬಾಂಡ್ ಗೊತ್ತಲ್ಲ ನಮ್ಗೆ, ಎಷ್ಟು ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಹಗರಣ, ಅದು ಸಾವಿರಾರು ಕೋಟಿ ಹಗರಣ. ಅದರಲ್ಲಿ ಯಾವ ರೀತಿಯಾಗಿ ಯಾರ್ಯಾರು ED ರೇಡ್ ಆಗ್ತದೆ, ನಂತರ ಅವರು BJPಯವರ ಒಂದು ಬೊಕ್ಕಸಕ್ಕೆ ದುಡ್ಡು ಕೊಡ್ತಾರೆ ED ಎಲೆಕ್ಟ್ರಲ್ ಬಾಂಡ್ ಮುಖಾಂತರ. ಇವೆಲ್ಲ ಆಗಿರುವಂಥದ್ದು, ಇದೇನು ಸುಳ್ಳಲ್ಲ ಇದು. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.